Hello everybody, this is PK back with another video. ಇವತ್ತಿನ ಟಾಪಿಕ್ ಏನೂ ಇಲ್ಲ. ಈ ಲಾಕ್ಡೌನಿಂದ ಸಿಟಿ ಇನ್ ಕುವೈತ್ ಹೇಗಿದೆ ಅಂತ ನಿಮ್ಮ ಜೊತೆ ಅದು ವಿಡಿಯೋ ಎಲ್ಲ ಶೂಟ್ ಮಾಡಿ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಇವಾಗ ನಮ್ಮ ಮನೆ ಹತ್ರದಿಂದ ಬಂದು ಬಸ್ ಸ್ಟಾಪಲ್ಲಿ ನಿಂತಿದ್ದೀನಿ, ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಒಂದು ರೂಟ್ 50 ಇದು. ನಮ್ಮ ಮನೆ ನಾವಿರೋ ಜಾಗದಲ್ಲಿ ಪಕ್ಕದಲ್ಲಿರೋ ಮೇನ್ ರೋಡ್, ಏರ್ಪೋರ್ಟ್ ರೋಡ್ ಇದು. ಸೊ ಬಸ್ಗೋಸ್ಕರ ವೆಯ್ಟಿಂಗು. ಬಸ್ ನಂಬರ್ 23 ಇಲ್ಲಿ ಬರುತ್ತೆ. ಸೊ ಆ ಬಸ್ಸು ಡೈರೆಕ್ಟಾಗಿ ನಾವು ಅದೇ ಮಾಲಿಯಾ ಅಂತ ಪ್ಲೇಸು, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಂದ ನೀವು ಎಲ್ಲಿ ಬೇಕಾದರೂ ಸುತ್ತಾಡ್ಬೋದು. ನೀವು ಎಲ್ಲೇ ಹೇಳಿರಿ 300 ಫೀಲ್ಸ್. ಇವಾಗ ಮುಂಚೆ 250 ಫೀಲ್ಸ್ ಇತ್ತು, ಅಂದರೆ 50 ರೂಪಾಯಿ ಇತ್ತು ಮುಂಚೆ. ಇವಾಗ ಇನ್ನೊಂದು 50 ಪೈಸೆ ಜಾಸ್ತಿ ಮಾಡಿದ್ದಾರೆ, ಅಂದರೆ 10 ರೂಪಾಯಿ ಜಾಸ್ತಿ. ಸೊ 60 ರೂಪಾಯಿ ಇವಾಗ. ಏನು ಕಂಪೇರ್ ಮಾಡಿದರೆ 60 ರೂಪಾಯಿ 70 ರೂಪಾಯಿ ಲೆಕ್ಕಾಚಾರ ಬರುತ್ತೆ ಅದು. ಸೊ ಬಸ್ ಒಳಗಡೆ ಎಂಟ್ರಿ ಆಯ್ತು. ಇವಾಗ ನೋಡಿ, AC ವಾಲ್ವೋ ಬಸ್ ಥರನೇ ನಮ್ಮೂರಲ್ಲಿ ಇದೆಲ್ಲ ವಾಲ್ವೋ ಬಸ್ಸು ಸೇಮ್ ಅದೇ ಥರನೇ. ಬಟ್ ಜನ ಇಲ್ಲ, ಎಲ್ಲ ಹೆದರ್ಕೊಂಡು ಯಾರೂ ಬರೋದಿಲ್ಲ ಇವಾಗ ಹೆಚ್ಚಾಗಿ. ಅದೀಗ ರೀಸೆಂಟಾಗಿ ಮತ್ತೆ ಲಾಕ್ಡೌನ್ ಮಾಡಿದ್ದಾರೆ. ಆ ಲಾಕ್ಡೌನಿಂದ ಯಾರು ಹೆಚ್ಚಾಗಿರಲ್ಲ. ಮೋಸ್ಟ್ ಆಫ್ ದ ಪೀಪಲ್ ಎಲ್ಲ ಅವ್ರದ್ದು ಕೆಲಸ ಮಾಡೋ ಜಾಗದಲ್ಲಿ ಅವ್ರಿಗೆ ಕಾರ್ ಯೂಸ್ ಮಾಡೋ ಫೆಸಿಲಿಟೀಸ್ ಇರುತ್ತೆ. ಸೊ ಅದರಿಂದ ಅವರು ಕಾರಲ್ಲೇ ಹೋಗೋ ಚಾನ್ಸಸ್ ಇದೆ. ಹೆಚ್ಚಾಗಿ ಇವಾಗ ಯಾರೂ ಬರೋಲ್ಲ. ಮುಂಚೆಲ್ಲ ಈ ಬಸ್ಸಲ್ಲೆಲ್ಲ ಜನ ತುಂಬ ತುಂಬಿಟ್ಟಿರೋರು. ಸೊ ನೌಡೇಸ್ ಕೊರೋನಾ ಹ್ಯಾಪ್ನಿಂಗ್ ಯಾರು ಬಸ್ಸಲ್ಲಿ ಬರೋಕ್ಕೆ ಭಯ ಬೀಳ್ತಾರೆ. ಇನ್ಕ್ರೀಸ್ ಕೂಡ ಆಗ್ತಾಯಿದೆ. ಅದಕ್ಕೆ ಮತ್ತೆ ಅಗೇನ್ ದೇ ಸ್ಟಾರ್ಟೆಡ್ ಲಾಕ್ಡೌನ್ ಟಿಲ್ 16 days. 16 days ಮೀನ್ಸ್ February 20 ಸೊ ಅಲ್ಲಿವರೆಗೂ ಲಾಕ್ಡೌನ್. ನಮ್ದು ಇದೇ ಬಸ್ಸು, ಇವಾಗ ಹೊಸ್ದಾಗಿ ಬಿಟ್ಟಿರೋ ಬಸ್ಸು ಇದೆ. ರೆಡ್ ಇದೆ ಮತ್ತು ಡಬಲ್ ಬಸ್ಸು ಸಿಟಿ, ಮಾಲಿಯಾ ಸಿಟಿ. ಇವಾಗ ಜಸ್ಟ್ ಬಂದಿದ್ದೀನಿ. ಹೊರಗಡೆಯಿಂದ ಶಾಪಿಂಗ್ ಮಾಡ್ಕೊಂಡು ಗ್ರ್ಯಾಂಡ್ ಹೈಪರ್ ಅಂತ ಅಲ್ಲಿ ಹೊರಗಡೆ ಹೋಗಿದ್ದೀನಿ. ಸುಮ್ಮನೆ ಹಂಗೆ ನೋಡ್ಕೊಂಡು ನೋಡಿ, ಎಲ್ಲ ಅಂತ ಅಂದರೆ ನಾರ್ಮಲ್ ಟೈಮಲ್ಲಿ ಇಲ್ಲೆಲ್ಲ ತುಂಬ ಜನ ಇರ್ತಾರೆ. ಎಲ್ಲ ಮಾಸ್ಕ್ ಹಾಕ್ಕೊಂಡೇ ಓಡಾಡಬೇಕು. ತುಂಬ ಸ್ಟ್ರಿಕ್ಟಾಗಿ ಅವ್ರು ಫಾಲೋ ಮಾಡ್ತಾಯಿದ್ದಾರೆ. ಇದಕ್ಕೆ ಎಲ್ಲರೂ ಫಿಲಿಪೀನ್ಸ್ ತುಂಬ ಜನ ಅಲ್ಲೇ ಇರ್ತಾರೆ. ಮೇನ್ ಅಡ್ಡ ಅವ್ರದ್ದು ಟ್ರಾವೆಲ್ ಬುಕ್ಕಿಂಗ್, ಫ್ಲೈಟ್ ಎಲ್ಲ ಟಿಕೆಟ್ ಬುಕ್ ಮಾಡಬೇಕಂದ್ರೆ ಇಲ್ಲಿ ಬರ್ತೀವಿ. ಇಲ್ಲೇ ತುಂಬ ಜಾಗದಲ್ಲಿ ಇದೆ, ಬಟ್ ನಾವು ಯೂಶ್ವಲಾಗಿ ಬರೋದು ಆ ಜಾಗ. ನೋಡಿ, ಅದೇ ಗ್ರ್ಯಾಂಡ್ ಹೈಪರು. ಇದ್ರೊಳಗಡೆ ಹೋದರೆ ತುಂಬ ವಿಷಯ ಇದೆ. ಬಟ್ಟೆ, ಹೌಸ್ ಹೋಲ್ಡ್ ಥಿಂಗ್ಸ್, ನಿಮ್ಗೆ ಏನು ಬೇಕೋ ಎಲ್ಲ ಥಿಂಗ್ಸ್ ಅದ್ರೊಳಗಡೆ ಸಿಗುತ್ತೆ. ಗೋಲ್ಡು, ಆಪ್ಟಿಕಲ್ಸ್, ವಾಚ್, ಕ್ಲೋತ್ಸು, ಊಟ, ರೆಸ್ಟೋರೆಂಟ್ಸ್. ಅದೇ ಲೂಲು ಗ್ರ್ಯಾಂಡ್ ಹೈಪರ್ ಇದೆಯಲ್ಲ, ಅದೇ ಥರ ಇದು ಗ್ರ್ಯಾಂಡ್ ಹೈಪರು. ಚೆನ್ನಾಗಿರುತ್ತೆ ಒಳಗಡೆ. ಥಿಂಗ್ಸ್ ಕೂಡ ಓಕೆ ಚೆನ್ನಾಗಿರುತ್ತೆ. ಮೊಬೈಲ್ಸು, ಎಲೆಕ್ಟ್ರಾನಿಕ್ಸು ಎಲ್ಲ ಐಟಮ್ಸ್ ಸಿಗುತ್ತೆ. ಬ್ರ್ಯಾಂಡೆಡ್ ಐಟಮ್ಸ್ ಕೂಡ ಸಿಗುತ್ತೆ. ಅದೇ ಸ್ಪೋರ್ಟ್ಸ್ ಅಡಿಡಾಸ್, ಅದೇ ಫಸ್ಟ್ ಸಿಗೋ ಶಾಪು. ಒಳಗಡೆ ಸ್ಕ್ಯಾನ್ ಮಾಡ್ಕೊಂಡು ಒಳಗಡೆ ಹೋದರೆ ಫಸ್ಟು ಅದೇ ಶಾಪ್ ಸಿಗೋದು. ಇದು ಡೆಮೋ ಸೈಡ್. ಎಲ್ಲ ಸೇಫ್ಟಿ ಫುಟ್ಪ್ರಿಂಟ್ ಎಲ್ಲ ಹಾಕಿದ್ದಾರೆ. ಸೊ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಜನನೇ ಇಲ್ಲ, ಇನ್ನೇನು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಇಲ್ಲಾಂದರೆ ಅದು ಫ್ರೈಡೇ ಹೊತ್ತು ಹೋದರೆ ತುಂಬ ಜನ ಇರೋರು. ನನಗೆ ಸಂಡೇ ಲೀವ್ ಇರೋದ್ರಿಂದ ಅಷ್ಟೊಂದು ಜನ ಇರೋಲ್ಲ. ಬಟ್ ಯೂಶ್ವಲಾಗಿ ಸಂಡೇಸಲ್ಲೂ ಇರ್ತಾರೆ ಜನ. ಈ ಕೊರೋನಾ ಇರೋದ್ರಿಂದ ಯಾರು ಹೆಚ್ಚಾಗಿ ಬರ್ತಾಯಿಲ್ಲ. ನೋಡಿ, ಇದು ಶಾಪ್ ನೋಡಿ, ಲೆಫ್ಟ್ ಸೈಡ್ ವಾಚ್ ಶಾಪ್ಸ್ ಇರುತ್ತೆ. ಇದು ಗೋಲ್ಡ್ ಶಾಪು. ಇವಾಗ ಎಸ್ಕಲೇಟ್ರಲ್ಲಿ ಮೇಲ್ಗಡೆ ಹೋಗೋಣ. ಗ್ರ್ಯಾಂಡ್ ಹೈಪರ್ ಇರೋದು.
ಹೋಗೋಣ. ಎಸ್ಕಲೇಟರ್ ಹತ್ತಿ ಚೆನ್ನಾಗಿದೆ ಒಂಥರ. ಎಲ್ಲ ಜಾಗದಲ್ಲಿ ಸ್ಯಾನಿಟೈಸರು ಎಲ್ಲ ಅಪ್ಲೈ ಮಾಡಿರ್ತಾರೆ. ಟೈಮಿಗೆ ಎಲ್ಲ ಕ್ಲೀನ್ ಮಾಡ್ಕೊತಾರೆ. ಎಲ್ಲೂ ಗಲೀಜಾಗಿರೋದು ಆದ್ರೂ ಕಷ್ಟನೇ. ಅದು ಸ್ಪ್ರೆಡ್ ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕೈಯೆಲ್ಲ. ಬಟ್ ನಾವು ಸಾಧ್ಯ ಆದಷ್ಟು ಸೇಫ್ಟಿ ನೋಡ್ಕೊಳ್ಳೋದು ಒಳ್ಳೆಯದು. ಇದೇ ಲೆಫ್ಟ್ ಸೈಡಲ್ಲಿದ್ದೆಲ್ಲ ಇದೇ ಗ್ರ್ಯಾಂಡ್ ಹೈಪರು. ಇಲ್ಲಿವಾಗಿ ನಮ್ಮ ಹತ್ರ ಯಾವ್ದಾದ್ರು ಲಗೇಜ್ ಇದ್ದರೆ ಬ್ಯಾಗ್ಸ್ ಏನಾಗಿದ್ದರೆ ನೋಡಿ, ಹಿಂಗೂ ಇಲ್ಲಿಂದ ಸ್ಟೇರ್ಸ್ ಎಲ್ಲ ಕೆಳಗಡೆ ಹೋಗ್ಬೋದು. ಇನ್ನು ಸ್ಟೇರ್ಸ್ ಆಲ್ಸೋ. ಇದು ಮುಂದೆ ನೋಡಿ ಲೆಫ್ಟ್ ಸೈಡಲ್ಲಿ ಇದೆಲ್ಲ ಕ್ಯಾಶ್. ಇಲ್ಲಿ ರೈಟ್ ಸೈಡಲ್ಲಿ ನಿಮ್ಮದು ಬ್ಯಾಗ್ಸ್ ಥಿಂಗ್ಸ್ ಏನಾದಿದ್ದರೆ ಇಲ್ಲಿ ಕೊಟ್ಬಿಟ್ಟು ಅವ್ರೊಂದು ನಂಬರ್ ಕೊಡ್ತಾರೆ. ಆ ನಂಬರ್ ತಗೊಂಡು ಒಳಗಡೆ ಹೋಗೋದು. ಆ ಬ್ಯಾಗಲ್ಲಿ ಕೊಟ್ಬಿಟ್ಟು ಮತ್ತೆ ಬಂದು ಕಲೆಕ್ಟ್ ಮಾಡ್ಕೋಬೋದು. ಇವಾಗ ಒಳಗಡೆ ಬಂದಾಯಿತು. ಆಯಿಲ್ ಸೆಕ್ಷನ್ ಎಲ್ಲ ಅದು ಮನೆಗೆ ಬೇಕಾಗಿರೋ ಎಲ್ಲ ಹೌಸ್ ಹೋಲ್ಡ್ ಥಿಂಗ್ಸ್ ಅಲ್ಲಿ ಸಿಗುತ್ತೆ. ಈ ಆಲಿವ್ ಆಯಿಲ್ ಎಲ್ಲ, ಕುಕ್ಕಿಂಗ್ ಆಯಿಲ್. ಪ್ರೈಸ್ 595 ಅಂದರೆ ಅದೊಂದು 100-150 ರೂಪಾಯಿ ಇರುತ್ತೆ ರೇಟ್. ನೆಕ್ಸ್ಟು ಹಂಗೆ ಆಯಿಲ್ ಸೆಕ್ಷನ್ ಮುಗಿತು. ಆಮೇಲೆ ಚಾಕ್ಲೇಟ್ಸು, ಆಮೇಲೆ ಶಾಂಪು ಎಲ್ಲ ವೆರೈಟಿ ಐಟಮ್ಸ್ ಬೇರೆ ಬೇರೆ. ಪರ್ಫ್ಯೂಮು, ಸೋಪು, ಆಮೇಲೆ ಹನಿ ಎಲ್ಲ ಬೇರೆ ಬೇರೆ ಒಂದು ಸೆಕ್ಷನಲ್ಲಿ ಇಟ್ಟಿರ್ತಾರೆ. ನೋಡೋಕ್ಕೆ ಚೆನ್ನಾಗೂ ಕಾಣಿಸುತ್ತೆ. ಈಸಿಯಾಗಿ ಹೋಗಿ ತಗೋಬೋದು. ಅಂದರೆ ಅಲ್ಲಿ ಎಂಟ್ರೆನ್ಸಲ್ಲೇ ಆ ಸೆಕ್ಷನ್ ಎಂಟ್ರೆನ್ಸಲ್ಲೇ ಬೋರ್ಡ್ ಹಾಕಿರ್ತಾರೆ ಇಲ್ಲಿ ಏನು ಸಿಗುತ್ತೆ ಅಂತ. ಮಾಲಲ್ಲಿ ಯೂಶ್ವಲಾಗಿ ಇರುತ್ತಲ್ವ ಅದೇ ಥರನೇ. ನೋಡಿ ಎಲ್ಲ ಹಿಂಗೆ ರಾಶಿ ಹಾಕ್ಬಿಟ್ಟಿರ್ತಾರೆ. ಈಗ ಇದರಲ್ಲಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು. ಇದಕ್ಕಿಷ್ಟು ಅಂತ ಪ್ರೈಸ್ ಇರುತ್ತೆ. ಇದು ಯಾರು ಕಚಾಪುಚ ಅಂತ ಎತ್ತಾಕ್ಬಿಟ್ಟವ್ರೆ ಇದೆಲ್ಲ. ಅಂದರೆ ಡೀಸೆಂಟಾಗಿ ಇಟ್ಟಿರ್ತಾರೆ. ಎಲ್ಲ ಜನ ಒಬ್ರಿಬ್ರು ಅಲ್ವಲ್ಲ, ಸಾವಿರಾರು ಜನ ಬಂದು ಹೋಗ್ತಾ ಇರ್ತಾರೆ. ಸೊ ಅದರಿಂದ ಹಂಗೆ ಎತ್ತಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದರಲ್ಲೂ ಒಳ್ಳೆ ಬಟ್ಟೆಗಳಿರುತ್ತೆ. ಒಳ್ಳೆ ಬಟ್ಟೆನೇ ಎಲ್ಲ ಹಂಗೆ ಎತ್ತಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಇದು ನಾವು ಯಾವಾಗಲೂ ಬರೋ ಶಾಪ್ ಇದು. ಮಾಲ್ಯಾಗೆ ಬಂದರೆ ಜೀನ್ಸ್ ಪ್ಯಾಂಟ್ಸು ಎಲ್ಲ ಪರವಾಗಿಲ್ಲ, ರೇಟೆಲ್ಲ ಸ್ವಲ್ಪ ಕಮ್ಮಿನೇ ಇರುತ್ತೆ. ತುಂಬ ಎಕ್ಸ್ಪೆನ್ಸಿವ್ ಏನಿಲ್ಲ. ನೋಡಿ 2 KD ಅಂದರೆ 400 ರೂಪಾಯಿ, 450 ಹಂಗೆ ಒಳ್ಳೆ ಬಟ್ಟೆಗಳು ಸಿಗುತ್ತೆ. ನಾನು ತುಂಬ ಬಟ್ಟೆ ಇಲ್ಲೇ ತಗೊಳ್ಳೋದು. ಇದು ಜರ್ಕಿನ್ ರೆಕ್ಸಿನ್ ಚೆನ್ನಾಗಿದೆ. ಬಟ್ ಇವಾಗ ಕೋಲ್ಡು ಇಲ್ಲ, ಸ್ವಲ್ಪ ಕಮ್ಮಿ ಆಗಿಬಿಡ್ತು. ಸೊ ಅದರಿಂದ ಇವಾಗ ಅದು ಯಾರು ಪರ್ಚೇಸ್ ಮಾಡೋದಿಲ್ಲ. ಕೆಲವ್ರು ಮಾಡ್ತಾರೆ ಬೇಕಾಗಿರೋರು. ಬೇಕಂದರೆ ಯಾವಾಗ ಬೇಕಾದ್ರೂ ಅಲ್ಲಿರುತ್ತೆ, ತಗೋಬೋದು. ಸಾರಿ ಫಾರ್ ದ ಇಂಟ್ರಪ್ಷನ್. ಸಡನ್ನಾಗಿ ಫೋನ್ ಬಂದ್ಬಿಡ್ತು. ಓಕೆ, ಇದು ಗ್ರ್ಯಾಂಡ್ ಹೈಪರ್ ಮಾಲ್. ಇವಾಗ ಅಲ್ಲಿಂದ ಹೊರಗಡೆ ಬಂದಾಯಿತು. ಇದು ಔಟ್ ಆಫ್ ದಿ ಸಿಟಿ. ಅಂದರೆ ಹೊರಗಡೆ ಈ ಮಲ್ಬಾರ್ ಗೋಲ್ಡ್, ದೊಡ್ಡ ಇದು ಶೆರಿಟನ್ ಹೋಟೆಲ್ಲು, ಈ ಥರ ದೊಡ್ಡ ಬಿಲ್ಡಿಂಗ್ಸು ಎಲ್ಲ ಶಾಪಿಂಗ್ ಮಾಲೆ. ಸೊ ಇಲ್ಲಿಂದ ನಾವು ಇವಾಗ ಚರ್ಚ್ಗೆ ಹೋಗಬೇಕು. ಬನ್ನಿ ಚರ್ಚ್ಗೆ ಹೋಗೋಣ. ಇದು ಚರ್ಚ್ ಎಂಟ್ರೆನ್ಸು. ನೋಡಿ ಜನ ಇಲ್ಲವೇ ಇಲ್ಲ, ಫುಲ್ಲು ಎಂಟಿ. ಮುಂಚೆ ಅಂದರೆ ಲಾಕ್ಡೌನ್ ಮುಂಚೆಲ್ಲ ಇಲ್ಲಿ ಜನ ಯಾವಾಗಲೂ ತುಂಬ್ಕೊಂಡಿರೋರು. ಇವಾಗ ಒಂದು ಕಾಗೆ ಗುಬ್ಬಚ್ಚಿ ಕೂಡ ಇಲ್ಲ. ಎಲ್ಲೋ ಒಬ್ಬೊಬ್ಬರು ಒಳಗಡೆ ಹೋಗಿ ಎಲ್ಲ ಮಾಡೋಂಗಿಲ್ಲ. ಜಸ್ಟು ಒಳಗಡೆ ಸುಮ್ಮನೆ ಕುವೈತಲ್ಲಿ ಇರೋ ಚರ್ಚು ಹಲವಾರು ಜಾಗದಲ್ಲಿ ಇದೆ. ಹಂಗೆ ಬಂದ್ಬಿಡ್ಬೇಕು. ಅಂದರೆ ನಾವು ರೆಗ್ಯುಲರಾಗಿ ಇಲ್ಲೇ ಬರೋದು. ಬಿಕಾಸ್ ಇಲ್ಲಿ ಟೆಂಪಲ್ ಯಾವುದೂ ಇಲ್ಲ, ಮಸ್ಜಿದ್ ಮತ್ತು ಜನ ಜಾಸ್ತಿ ಇದ್ದಾಗ ನೋಡೋಕ್ಕೆ ಕಲರ್ಫುಲ್ ಸಖತ್ತಾಗಿ ಕಾಣಿಸುತ್ತೆ. ಹಂಗೆ ಕೈ ಮುಗಿಯೋಕ್ಕೆ ಬ್ಯಾಕ್ ಸೈಡ್ ಇಲ್ಲಿಂದ ಫ್ರಂಟ್ ಡೋರ್ ಯಾವಾಗಲೂ ಕ್ಲೋಸ್ ಮಾಡಿರ್ತಾರೆ. ಅದು ಈ ಸರ್ತಿ ಕ್ರಿಸ್ಮಸ್ ಟೈಮಲ್ಲೂ ಓಪನ್ ಮಾಡಲಿಲ್ಲ. ಬರ್ತೀವಿ. ಅದೇ ಕೊರೋನಾ ಇರೋದ್ರಿಂದ ಸ್ಪ್ರೆಡ್ ಆಗಿರೋದ್ರಿಂದ ಎಂಟ್ರಿ ಇಲ್ಲ. ಅಂದರೆ ಯಾವಾಗಲೂ ಈ ಜಾಗ ಫುಲ್ ಬ್ಯುಸಿಯಾಗಿ ಇರ್ತಿತ್ತು.
ಬ್ಯಾಕ್ ಡೋರ್ ಆಲ್ಸೋ ಕ್ಲೋಸ್ ಮಾಡಿದ್ದಾರೆ. ಜಸ್ಟ್ ಹಿಂಗೆ ಹೋಗಿ ಅದೇ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಸೇಫ್ಟಿ ಎಲ್ಲ ಮಾಡಿಕೊಂಡು ಸ್ಯಾನಿಟೈಸರ್ ಎಲ್ಲ ಯೂಸ್ ಮಾಡಿಕೊಂಡು ಜಸ್ಟ್ ಹಿಂಗೆ ಹೋಗಿ ಹಂಗೆ ನೋಡಿಕೊಂಡು ನಿಂತಲ್ಲೇ ಕೈ ಮುಕ್ಕೊಂಡು ಹಂಗೆ ವಾಪಸ್ ಬಂದುಬಿಡ್ಬೇಕು. ಮುಂಚೆ ಎಲ್ಲ ಕೂತ್ಕೊಂಡು ಆರಾಮಾಗಿ ಇದ್ದು ಬರ್ಬೋದು. ಅಷ್ಟು ದೊಡ್ಡದು ಚರ್ಚ್ ಅದು ನೋಡಿ. ಇದು ಎಂಟ್ರೆನ್ಸ್, ಇಲ್ಲಿಂದ ಬ್ಯಾಕ್ ಸೈಡ್ ಎಂಟ್ರೆನ್ಸ್ ಇದು ಈ ರೀತಿ ಮಾಡಿಬಿಟ್ಟಿದ್ದಾರೆ. ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮುಂಚೆ ಅದು. ಜಸ್ಟ್ ಇವಾಗ ಎಂಟ್ರಿ ಆದಮೇಲೆ ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಹಂಗೆ ಜಸ್ಟ್ ಎಂಟ್ರೆನ್ಸಲ್ಲೇ ಹಂಗೆ ಒಂದು ರೌಂಡ್ ಹೊಡ್ಕೊಂಡು ಹಂಗೆ ಬಂದುಬಿಡ್ಬೇಕು ನಮಸ್ಕಾರ ಮಾಡಿಕೊಂಡು. ಜಾಸ್ತಿ ಹೊತ್ತೆಲ್ಲ ನಿಲ್ಲಂಗಿಲ್ಲ, ಎಂಥದ್ದು ಇಲ್ಲ. ಮುಂಚೆ ಅಂದರೆ ಇಲ್ಲಿ ತುಂಬ ಜನ ನಿಂತ್ಕೊಂಡು ಪ್ರೇ ಮಾಡೋರು, ರಿಲ್ಯಾಕ್ಸ್ ಮಾಡೋರು, ಮಕ್ಕಳೆಲ್ಲ ಆಟ ಆಡ್ಕೊಂಡಿರೋರು ಒಳಗಡೆ. ಸೊ ಇವಾಗ ಹಂಗೆಲ್ಲ ಇಲ್ಲ, ಎಲ್ಲನೂ ತುಂಬಾ ಸಿಸ್ಟಮ್ಯಾಟಿಕ್ಕಾಗೆಲ್ಲ ಫಾಲೋ ಮಾಡ್ತಾಯಿದ್ದಾರೆ. ಇವಾಗ ಯಾರು ಜನನೇನೋ ಒಬ್ಬರು ಬಂದು ನಿಂತ್ಕೊಂಡು ಪ್ರೇ ಮಾಡಿಕೊಂಡು ಮತ್ತೆ ಎಕ್ಸಿಟ್ ನೋಡಿ. ಇವಾಗ ಇದು ಮದರ್ ಮೇರಿ ಸ್ಟ್ಯಾಚು. ಸೊ ಯಾರೇ ಬಂದರೂ ಫಸ್ಟು ಇಲ್ಲಿ ಬಂದು ಪ್ರೇ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಮೇಲೆ ಅವ್ರವ್ರ ಪ್ರೇಯರ್ ಹಾಲ್ಗೆ ಹೋಗ್ತಾರೆ. ಸೊ ಚೆನ್ನಾಗಿದೆ. ತುಂಬ ದೇಶದಿಂದ ಎಷ್ಟೋ ಕಂಟ್ರಿ ಪೀಪಲ್ ಇಲ್ಲಿ ಎಲ್ಲರೂ ತುಂಬ ಜನ ಯಾರ್ಯಾರು ಬಂದು ಇಲ್ಲೆಲ್ಲ ಅದೇ ಹಲ್ವಾರು ಜಾಗದಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾರಲ್ವ. ಸೊ ಎಲ್ಲ ಜನನೂ ಇಲ್ಲಿ ಬಂದು ಬ್ಲೆಸ್ಸಿಂಗ್ಸ್ ತಗೊಂಡು ಹೋಗ್ತಾರೆ. ಸೊ ಚರ್ಚ್ ಮುಗೀತು ಗಾಯ್ಸ್. ಇದು ನಾವು ನೆಕ್ಸ್ಟು ಬೀಚ್ ಕಡೆ ಹೋಗೋಣ. ಲೀವ್ ಇರುವಾಗ ಇಲ್ಲೇ ಈ ಚರ್ಚ್ ಅಲ್ಲಿ ಈ ಲಾಕ್ಡೌನ್ ಟೈಮಲ್ಲಿ ಅಲ್ಲಿ ಪರಿಸ್ಥಿತಿ ಏನು ಅಂತ ಅದನ್ನು ನೋಡೋಣ ಬನ್ನಿ. ನಾನು ತುಂಬ ದಿವಸ ಆಯ್ತು ಆ ಕಡೆ ಎಲ್ಲ ಹೋಗಿ. ಫ್ರೈಡೇಸ್ ತುಂಬ ಜನ ಇರ್ತಾರೆ ಅಲ್ಲಿ. ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡು ಫ್ರೈಡೇ ಆ್ಯಂಡ್ ಸಂಡೇ ಬಂದು ಅಷ್ಟೊಂದು ಇರೋದು. ಅಲ್ಲಿ ಹೋಗಿ ಸಿಚುವೇಶನ್ ಹೆಂಗಿದೆ ನೋಡೋಣ ಬನ್ನಿ. ಅಲ್ಲೂ ಜನ ಯಾರು ಇರೋಲ್ಲ ಇವಾಗ. ಜನ ಲಾಕ್ಡೌನಿಂದ ಚರ್ಚಲ್ಲಿ ಕ್ರೌಡ್ ಇರಬೇಕು, ಅದಿದ್ರೇ ಒಂಥರ ಚಂದ. ಬಟ್ ಪರಿಸ್ಥಿತಿ ಸರಿ ಇಲ್ಲ. ಸೊ ವಾಟ್ ಟು ಡೂ. ಸ್ಕ್ಯಾನ್ ಮಾಡ್ತಾರೆ, ಸ್ಕ್ಯಾನ್ ಮಾಡ್ಕೊಂಡು ಒಳಗಡೆ ಆಗಿದೆ ಪರಿಸ್ಥಿತಿ. ನೋಡೋಣ ಬನ್ನಿ ಒಂದು ನಮಸ್ಕಾರ ಹಾಕೊಂಡು ಹೇಗಿದೆ ವಾತಾವರಣ ಸ್ವಲ್ಪ ಅಂತ. ಕೂತಿದ್ದು ಬಂದ್ಬಿಡ್ಬೋದು ಅಷ್ಟೇ. ಅಲ್ಲಿ ಇಷ್ಟೇ ಕುಂತ್ಕೊಳ್ಳೋಕ್ಕೂ ಅವಕಾಶ ಇಲ್ಲ, ಎಲ್ಲ ಸ್ಟಾಪ್. ಫ್ಯೂ ಸೆಕೆಂಡ್ಸ್ ಅಷ್ಟೇ ಅಲ್ಲಿ ರೋಡ್ ಕ್ರಾಸ್ ಮಾಡಿದ್ರೆ ಅದು ಯಾವ ಕಾಲಕ್ಕೆ ಓಪನ್ ಮಾಡ್ತಾರೋ ಗೊತ್ತಿಲ್ಲ. ಸಿಗ್ನಲ್ ಇದೆ. ಇವಾಗ ನಾನು ಕ್ರಾಸ್ ಮಾಡಿದ್ರೆ ಬೀಚ್ ಮುಗೀತು. ಅಲ್ಲಿಂದ ಚರ್ಚ್ ಹತ್ರದಿಂದ ಹತ್ರನೇ ಬೀಚ್ ಕಡೆ ಹೋಗ್ತಾ ಇದ್ದೀನಿ, ವೆರಿ ಕ್ಲೋಸ್ ಟು ಚರ್ಚ್. ನಿಮಗೋಸ್ಕರ. ನಾನು ಸ್ವಲ್ಪ ಮಧ್ಯಾಹ್ನನೇ ಬಂದ್ಬಿಟ್ಟೆ. ಅದೇ ಜನ ಇಲ್ದಿರೋ ಕಾರಣ ಅಲ್ಲಿ ಏನು ಅಷ್ಟೊಂದು ಇದಾಗಿ ಬನ್ನಿ ಒಂಥರ ಖುಷಿ ಇಲ್ಲ. ಸುಮ್ಮನೆ ಯಾವಾಗಲಾದ್ರು ರೋಡಲ್ಲಿ ಹಿಂಗೆ ಬಂದು ಹೋಗ್ತಾ ಇದ್ರೆ ಆ ಪ್ಲೇಸ್ ನೋಡಿದ್ರೆ ಒಂಥರ ಖುಷಿ ಆಗೋದು. ಅನ್ಸುತ್ತೆ. ಜನನೇ ಇಲ್ದೇ ಆ ಜಾಗದಲ್ಲಿ ಅಷ್ಟೊಂದು ಫಸ್ಟ್ ಬಂದು ಎಂಟ್ರಿ ಖುಷಿ ಆಗೋದು. ಅನ್ನಿಸ್ತಾ ಇಲ್ಲ. ಬಟ್ ಒಬ್ಬನೇ ಹೋಗಿ ಸುತ್ತಾಡ್ಕೊಂಡು ಒಂಥರ ಬಟ್ ಓಕೆ. ಸಿಟಿಗೆ ಬಂದರೆ ಇದೇ ಈಸಿವೆ ನೋಡಿ. ಅದೇ ಎಂಟ್ರೆನ್ಸ್ ಆರ್ಚ್ ಇದೆಯಲ್ಲ, ಅದೇ ಎಂಟ್ರೆನ್ಸ್. ಸಿಗ್ನಲ್ ಕ್ರಾಸ್ ಎಲ್ಲ ಹಾಲಿಡೇಸಲ್ಲೆಲ್ಲ ಇಲ್ಲೇ ಬಂದು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಇವಾಗ ಜನ ಯಾರು ಇಲ್ಲ. ರೂಟ್ 85 ಸ್ವಲ್ಪ ಜನ ಇದ್ದಾರೆ, ಬನ್ನಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು. ಆ ಬೀಚಿಂದ ಅಲ್ಜಾಬರ್ ಅಂತ ಒಂದು ಬ್ರಿಡ್ಜ್ ಇದೆ. ನಾವು ತುಂಬ ದೊಡ್ಡ ಬ್ರಿಡ್ಜ್ ಅದು. ಎಷ್ಟು ಅಂದರೆ ಸುಮಾರು ಒಂದು 32 ಕಿಲೋಮೀಟರ್ಸ್, ಅಪ್ ಟು 32 ಕಿಲೋಮೀಟರ್ಸ್ವರೆಗೂ ಇದೆ ಆ ಬ್ರಿಡ್ಜು. ಓಕೆ, ಬಂದಾಯ್ತು ಇವಾಗ. ಬನ್ನಿ ಇಲ್ಲಿ ನೋಡೋಣ ಬೀಚ್ ವಾತಾವರಣ ಹೆಂಗಿದೆ ಅಂತ. ಇದು ಎಂಟ್ರೆನ್ಸು. ಇಲ್ಲಿ ತುಂಬ ಜನ ಕೂತ್ಕೊಂಡಿರ್ತಾರೆ. ಇವರು ಫ್ಯಾಮಿಲಿ ಆಗಲಿ, ಗರ್ಲ್ ಫ್ರೆಂಡ್ಸ್ ಎಲ್ಲರೂ ಇರ್ತಾರೆ ಇಲ್ಲಿ. ಈ ಕಂಟ್ರಿ ಪೀಪಲ್ ಅಂದರೆ ಈವ್ನಿಂಗ್ ಟೈಮಲ್ಲಿ ಬರ್ತಾರೆ. ಅವರು ಹೆಚ್ಚಾಗಿ ಈ ಕಡೆ ಎಲ್ಲ ಬರೋದಿಲ್ಲ. ಯಾವಾಗಲಾದರೂ ಸುಮ್ಮನೆ ಫ್ರೀ ಇರೋ ಟೈಮಲ್ಲಿ ಬಂದು, ಫ್ರೀನೇ ಅವರು ಯಾವಾಗಲೂ ಸುಮ್ಮನೆ ಒಂದು ವಾಕಿಂಗ್ ಥರ ಬಂದು ಸುತ್ತಾಡ್ಕೊಂಡು ಹೋಗ್ತಾರೆ. ನೋಡಿ, ಇದೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ನನಗೆ ಇವತ್ತು. ಅದೇ ಸ್ವಲ್ಪ ಫ್ರೀ ಮಾಡ್ಕೊಂಡು ಬೇಗನೆ ಬಂದುಬಿಟ್ಟೆ. ಇದು ಕ್ಯಾಪ್ಚರ್ ಮಾಡಬೇಕು ಅಂತಲೇ ಒಂದು ಇವತ್ತು
ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾಯಿತ್ತು. ಸೊ ಅದಕ್ಕೆ ಬೇಗನೆ ಬಂದೆ. ನೋಡಿ ಇದು ಬೇಸಿಗೆ ಟೈಮಲ್ಲಿ ಬೀಚ್ ಸಖತ್ತಾಗಿದೆ ನೋಡೋದಕ್ಕೆ. ಒಂಥರ ಗಾಳಿ ತಣ್ಣಗೆ ತುಂಬ ಚೆನ್ನಾಗಿರುತ್ತೆ. ಅದೇ ಇದೆಲ್ಲ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಎಕ್ಸಸೈಸ್ ಮಾಡೋಕ್ಕೆ ಒಂದು ಜಾಗ ಇದೆ ನೋಡಿ. ಅದಾದಮೇಲೆ ಬಾಸ್ಕೆಟ್ಬಾಲ್ ಅವ್ರವ್ರ ಇಷ್ಟ. ಅವ್ರು ಏನೇನು ಎಲ್ಲರೂ ಇವಾಗ ನಮ್ಮ ಥರ ಕೆಲಸ ಮಾಡ್ಕೊಂಡಿರೋರು ಇಲ್ಲಿ ಹಾಲಿಡೇಸ್ಗೆ ಬಂದರೆ ಅದೇನೇನೋ ಒಂದೊಂದು ಥರ ನಮ್ಮೂರಲ್ಲಿ ನಾವು ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀವೋ ಅದೇ ರೀತಿ ಅವರು ಇಲ್ಲೂ ಟೈಮ್ ಸ್ಪೆಂಡ್ ಮಾಡ್ತಾರೆ ಫ್ರೆಂಡ್ಸ್ಗಳ ಜೊತೆ. ಸೆಲ್ಫಿ ಫೋಟೋಸ್ ತಗೊಂಡು ವಿಡಿಯೋ ತಗೊಂಡು ಅದೇ ಎಂಜಾಯ್ ಆ ಲೀವ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅವರ ಇಷ್ಟ ಹೆಂಗೋ ಹಂಗೆ ಅವರ ಸ್ಟೈಲಲ್ಲಿ. ಸೊ ನಮಗೆ ಜೊತೆಯಲ್ಲಿ ಯಾರಿಲ್ಲ. ಸೊ ಅದರಿಂದ ನಾವು ಯಾವುದು ಸ್ಟೈಲ್ ಫಾಲೋ ಮಾಡೋಕ್ಕೆ ಹೋಗಿಲ್ಲ. ಸದ್ಯಕ್ಕೆ ವಿಡಿಯೋ ಕ್ಯಾಪ್ಚರ್ ಮಾಡೋಣ ಇದೇ ಮೈಂಡು ನನಗೆ. ಇವಾಗ ಫ್ರೆಂಡ್ಸ್ ಇದ್ದರೆ ಇನ್ನೂ ಸ್ವಲ್ಪ ಫನ್ ಚೆನ್ನಾಗಿರುತ್ತೆ. ಬಟ್ ಯಾಕೋ ಇಲ್ಲಿ ನನಗೆ ಸಂಡೇ ಹಾಲಿಡೇಸ್ ಇರೋದ್ರಿಂದ ಯಾರು ಫ್ರೆಂಡ್ಸು ನನಗೆ ಸೆಟ್ ಆಗ್ತಾಯಿಲ್ಲ. ಯಾಕಂದರೆ ಅವ್ರಿಗೆಲ್ಲ ಫ್ರೈಡೇಸ್ ಹಾಲಿಡೇ ಇರುತ್ತೆ, ಅದರಿಂದ ಯಾರೂ ಬರೋಲ್ಲ. ಸೊ ಒಬ್ಬನೇ ಸುತ್ತಾಡಬೇಕು ಅಂದರೆ ಬೇಜಾರು ಕಣ್ರಿ. ಅದು ಈ ವಿಡಿಯೋ ತೆಗಿತಾ ಇರೋದ್ರಿಂದ ನನಗೆ ಸ್ವಲ್ಪ ಇದೇನು ಮೈಂಡು ಬೇಜಾರು ಅಂತ ಅನ್ನಿಸ್ತಾ ಇಲ್ಲ. ನೋಡಿ ಅದು ಎಕ್ಸಸೈಸ್ ಮಾಡೋದಾಯಿತು. ಇಲ್ಲಿ ಬಂದೆಲ್ಲ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಮತ್ತು ಆ ಕಡೆ ಬಾಸ್ಕೆಟ್ಬಾಲ್ ಆಡ್ತಾಯಿದ್ದಾರೆ. ಅವರು ಫಿಲಿಪೀನ್ಸ್ ಅನ್ಸುತ್ತೆ. ಆಮೇಲೆ ಬೋಟಿಂಗ್ ಇದೆ ನೋಡಿ. ಈ ಫಿಷರ್ಮ್ಯಾನ್ ಇವರೆಲ್ಲ ಈ ನೆಟ್ ಬಲೆ ಹಾಕೋಕ್ಕೋಸ್ಕರ ಬೋಟೆಲ್ಲ ತಗೊಂಡು ಒಳಗಡೆ ಹೋಗ್ತಾರೆ. ಆಮೇಲೆ ಜೆಟ್ ಸ್ಕೀ, ಆಮೇಲೆ ಬೋಟ್ ರೈಡು, ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮೇ ಬಿ ನಮಗೆ ಆ ಚಾನ್ಸ್ ಸಿಗ್ಬೋದು ಅನಿಸುತ್ತೆ. ಅಂದರೆ ನಾವು ಹೋಗೋಕ್ಕಾಗಲ್ಲ, ಅವರು ಯಾರಾದರೂ ರೈಡ್ ಮಾಡ್ತಾ ಇರ್ತಾರಲ್ವ, ಮೇ ಬಿ ಸಿಗ್ಬೋದು. ನೋಡೋಣ ವೀಡಿಯೋ ಮುಗಿಯೋದ್ರೊಳಗಡೆ ಏನಾದ್ರು ಸಿಗುತ್ತಾ ಅಂತ ಟ್ರೈ ಮಾಡ್ತೀನಿ ಕ್ಯಾಚ್ ಮಾಡೋದಕ್ಕೆ. ಇಲ್ಲೇನಪ್ಪ ಅಂದರೆ ನೋಡಿ ಬೀಚ್ ಕಣ್ಣು ಎಲ್ಲಿವರೆಗೂ ನೋಡ್ತೀರೋ ಅಲ್ಲಿವರೆಗೂ ಬೀಚ್ ನೀರು ಸಖತ್ತಾಗಿ ಒಂದೇ ಲೆವೆಲಲ್ಲಿ. ಒಂಥರ ಇವೆಲ್ಲ ನೋಡ್ತಾಯಿದ್ರೆ ತುಂಬಾ ಖುಷಿ ಆಗುತ್ತೆ, ಬೇಜಾರೆಲ್ಲ ಸ್ವಲ್ಪ ಕಳೆಯುತ್ತೆ. ಅದರಲ್ಲೂ ಈವ್ನಿಂಗ್ ಟೈಮ್ ಈ ಕಡೆ ಎಲ್ಲ ಬಂದು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ ಒಂಥರ ರಿಲ್ಯಾಕ್ಸ್. ಬಟ್ ನಮಗೆ ಡೈಲಿ ಬರೋಕ್ಕೆಲ್ಲ ಆಗೋದಿಲ್ಲ. ಯಾವಾಗಲೂ ಬಂದರೆ ಲೀವ್ಗೆ ಡೈರೆಕ್ಟ್ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ಚರ್ಚಿಗೆ ಹೋಗ್ಬಿಡ್ತಾಯಿದ್ದೆ. ಅಲ್ಲೇ ಒಂದು 2 ಇಯರ್ಸ್ ಟೈಮ್ ಆಗಿರೋದು. ಆಮೇಲೆ ಬರೋಷ್ಟೊತ್ತಿಗೆ ಕತ್ಲಾಗ್ಬಿಟ್ಟಿರೋದು. ಇನ್ನು ಡಾರ್ಕಲ್ಲಿ ಎಲ್ಲೂ ಹೋಗೋದಿಲ್ಲ. ಅಲ್ಲಿ ಸ್ವಲ್ಪ ಸುತ್ತಾಡಿಕೊಂಡು ಗ್ರ್ಯಾಂಡ್ ಹೈಪರಲ್ಲಿ ಎಲ್ಲಾದರೂ ಪರ್ಚೇಸಿಂಗ್ ಏನಾದರೂ ಇದ್ದರೆ ಮಾಡಿಕೊಂಡು ರೆಸ್ಟೋರೆಂಟ್ಗೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಆಮೇಲೆ ಬ್ಯಾಕ್ ಟು ಹೋಮ್. ಬಟ್ ಇವತ್ತು ಒಂಥರ ಇದೆಲ್ಲ ನೋಡಬೇಕು ಅನಿಸ್ತು. ವೀಡಿಯೋ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ಯೋಚನೆ. ಸರಿ ಏನೂ ಇಲ್ಲ ಇವಾಗ ಸದ್ಯಕ್ಕೆ ಜನ ಇಲ್ದಿರೋದ್ರಿಂದ ಅಲ್ಲಿ ಏನು ಕಲರ್ಫುಲ್ಲಾಗಿ ಫನ್ನಾಗಿ ಏನು ಕಾಣಿಸ್ತಾ ಇಲ್ಲ. ಜಸ್ಟ್ ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಅದು ಇಲ್ಲದೇ ಎಲ್ಲ ಮೀನು ಹಿಡಿತಾ ಇದ್ದಾರೆ. ಅದನ್ನಾದರೂ ಅಟ್ಲೀಸ್ಟ್ ಶೂಟ್ ಮಾಡ್ಬೋದು. ನೋಡಿ ಇಲ್ಲಿ ಒಂದು ಸ್ವಲ್ಪ ಜನ ಫಿಶ್ ಹಿಡಿತಾ ಇದ್ದಾರೆ. ಬನ್ನಿ ಅದನ್ನು ನೋಡೋಣ. ಇದು ಸ್ಟೆಪ್ಸ್ ನೋಡಿ ತುಂಬ ಹಳೇದು. ಐರನ್ ಕೂಡ ಇದೆ, ಕಬ್ಬಿಣದ್ದು ಇದೆ. ಅದು ತುಂಬ ವರ್ಷ ಆಗಿದೆ, ಸ್ಟ್ರಾಂಗ್ ಆಗೇ ಇದೆ. ಆದರೂ ಅದ್ರ ಮೇಲೆ ಕಾಲಿಡೋಕ್ಕೆ ಭಯ ಆಗುತ್ತೆ, ಒಂಥರ ಸೌಂಡ್ ಬರುತ್ತೆ. ಸ್ಟ್ರಾಂಗ್ ಆಗೇ ಇದೆ. ಅದು ವುಡ್ ಬೇರೆ ಇದೆ ಅಲ್ವಾ, ಮೇ ಬಿ ಸಮ್ಟೈಮ್ಸ್ ಅದು ದೂರದಲ್ಲಿ ಕಾಲಿಟ್ಟಾಗ ಎಲ್ಲ ಹೊರಗಡೆ ಹೋಗ್ಬಿಟ್ರೆ ಕಷ್ಟ. ಅಂದರೆ ಕಂಟೈನರ್ಸ್ ಎಲ್ಲ ಡೆಲಿವರಿ ಎಲ್ಲ ಮಾಡ್ತಾರಲ್ಲ. ಸಮುದ್ರ ಮಧ್ಯೆ ಬ್ರಿಡ್ಜ್ ಥರ ಇದೆ, ಏನು ಕಟ್ಕೊಂಡಿದ್ದಾರೆ ನೋಡಿ. ವಸ್ತು ಸರಕು ಸಾಗಾಣಿಕೆ ಹೆಚ್ಚಾಗಿ ಅವರು ಅನುಕೂಲ ಆಗಿದೆಯೋ ಹಂಗೆ ಕಟ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಸಿಟಿ ಇದು ಒಂದು ಬ್ರಿಡ್ಜ್ ಅಷ್ಟೇ.
32 ಕಿಲೋಮೀಟರ್ಸ್ವರೆಗೂ ಒಂದೇ ಬ್ರಿಡ್ಜ್ ನೋಡಿದ್ರೆ ಅದು ನೀರು ಸಮುದ್ರದ ಮಧ್ಯದಲ್ಲಿ ಕಟ್ಟಿದ್ದಾರೆ. ಸಿಟಿ ಓವರಾಲ್ ಸಿಟಿ ಸಖತ್ತಾಗಿದೆ. ಅದರಲ್ಲಿ ನೈಟಲ್ಲಂತೂ ಇನ್ನೂ ಬಂದ್ಬಿಟ್ಟು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಅದು ನನಗೆ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಚಾನ್ಸ್ ಸಿಗಲಿಲ್ಲ. ಬಟ್ ಆಸೆ ಇದೆ, ಮೇ ಬಿ ಇನ್ ಫ್ಯೂಚರ್ ಯಾವಾಗಲಾದರೂ ಅಂಥ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ಅದನ್ನು ನಾನು ಕ್ಯಾಪ್ಚರ್ ಮಾಡಬೇಕು ಅನ್ಕೊತಾ ಇದ್ದೀನಿ. ರೈಟ್ ಸೈಡಲ್ಲಿ ನೋಡಿ ಆ ಸಮುದ್ರದ ಈ ಕಡೆ ಫುಲ್ಲು ಒಂದು ಪಾರ್ಟ್ ಆಫ್ ಸಿಟಿ ಅದು. ಇನ್ನು ಆ ಕಡೆ ಇನ್ನೂ ಇದೆ. ಕುವೈತ್ ಸಿಟಿ ಅಂದರೆ ಇದು ಎದುರುಗಡೆ ಕಾಣಿಸ್ತಿರೋದು ಕುವೈತ್ ಸಿಟಿ. ಅದಕ್ಕೆ ನೆಕ್ಸ್ಟ್ ಮುರ್ಗಾಬ್ ಅಂತ ಒಂದು ಏರಿಯಾ ಇದೆ, ಅದು ಸಿಟಿನೇ. ಹಿಡಿತಾ ಇದ್ದಾರೆ ಅವ್ರ ಹತ್ರ. ಫುಲ್ಲಾಗಿ ಕವರ್ ಆಗ್ತಾ ಇಲ್ಲ, ಸ್ವಲ್ಪ ದೂರದಿಂದ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಗಾಳ ಹಾಕ್ತಾ ಇದ್ದಾರೆ, ಅಲ್ಲೊಂದು 4 ಜನ ಗಾಳ ಹಾಕ್ತಾ ಇದ್ದಾರೆ. ಎಲ್ಲ ಮೀನು ಹಿಡಿತಾ ಇದ್ದಾರೆ. ನೋಡೋಕ್ಕೇನೋ ಒಂಥರ ಸಮಾಧಾನ, ಚೆನ್ನಾಗಿರುತ್ತೆ. ಆ ಬೋಟ್ ಹತ್ರ ಹೋಗೋಣ ಅಂದ್ಕೊಂಡೆ, ಆಮೇಲೆ ನಾಟ್ ಅಲೌಡ್ ಅಂತ ಕಷ್ಟ. ಸೊ ಅದಕ್ಕೆ ಅಲ್ಲಿ ಹೋಗಲಿಲ್ಲ, ಯೋಚನೆ ಮಾಡ್ಕೊಂಡು ಇಲ್ಲೇ ನಿಂತ್ಬಿಟ್ಟೆ. ತಯಾರಿ ಮಾಡ್ಕೊತಾ ಇದ್ದಾರೆ ಎಲ್ಲ. ಒಂದು ಅವರು ಬಲೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬ ಆಸೆ. ಬಟ್ ಇಲ್ಲಿಂದ ತಯಾರಿಯಾಗಿ ಹೋಗ್ತಾರೆ. ಆಮೇಲೆ ಅದೆಲ್ಲೆಲ್ಲ ಹೋಗಿ ಬಲೆ ಹಾಕಿ ಅವ್ರವ್ರದ್ದು ಪಾಯಿಂಟ್ಸ್ ಇರುತ್ತಲ್ವ, ನೋಡಿ ಗಾಳ ಹಾಕಿದ್ದಾರೆ, ಮಾಡ್ಕೊತಾರೆ, ಕಾಯ್ತಾ ಇದ್ದಾರೆ ಇವಾಗ ಗಾಳಕ್ಕೆ. ಸೊ ಇದು ಒಂದು ಸೈಡ್ ಆಯಿತು. ನೋಡೋಣ ಇಲ್ಲಿ ತುಂಬ ಹೊತ್ತು ನಿಲ್ಲಕ್ಕಾಗಲ್ಲ ಅನಿಸುತ್ತೆ. ಯಾಕಂದರೆ ಅವ್ರನ್ನ ಡೈರೆಕ್ಟಾಗೆಲ್ಲ ಈ ಲೇಡೀಸ್ ಎಲ್ಲ ಬರ್ತಾ ಇರ್ತಾರೆ, ಅದರಿಂದ ಅವ್ರನ್ನ ಡೈರೆಕ್ಟಾಗಿ ಕ್ಯಾಮ್ರಾ ಇಟ್ಕೊಂಡ್ರೆ ಏನಾದರೂ ಅಂತಾರೆ ಅವರು. ಅದೆಲ್ಲ ನೋಡಿಲ್ಲ. ನೋಡಿ ಅದೇ ಬ್ರಿಡ್ಜು 32 ಕಿಲೋಮೀಟರ್ಸ್ ಅದೇ ಕಾಣಿಸ್ತಾ ಇಲ್ಲ ನೋಡಿ. ಅದು ಝೂಮ್ ಮಾಡಿ ತೋರಿಸ್ತೆ ಅಷ್ಟೇ ನಿಮಗೆ. ಅದೇ ಬ್ರಿಡ್ಜು, ಅದು ಸ್ಪೀಡ್ ಲಿಮಿಟ್ ಇದೆ 100 ಅಷ್ಟೇ. ಹಾಕೊಳ್ಳೋ ಥರ ಹಾಕೊಳ್ಳೋಕೆ ಒಂದು ಗಾಡಿನೂ ತಗೊಂಡು ಚೆನ್ನಾಗಿದೆ, ಸಖತ್ತಾಗಿದೆ. ಅದ್ರ ಥರನೇ ಇದೆ. ಟ್ರಾವೆಲ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿದೆ. ಎರಡು ಸೈಡು ಸಮುದ್ರ, ಸೆಂಟ್ರಲ್ಲಿ ರೋಡು, ದೊಡ್ಡ ದೊಡ್ಡ ಕ್ಯಾಮ್ರಾಸು, ಲೈಟ್, ಬ್ರಿಡ್ಜು. ಒಂದು ಸೈಡ್ ಸಿಟಿ ಇದು, ಇನ್ನೂ ಮಿಕ್ಕಿದಿದೆ. ಅಲ್ಲೆಲ್ಲ ಇವತ್ತು ಹೋಗೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಅಷ್ಟೊಂದು ಟೈಮ್ ಇರಲ್ಲ. ನೋಡೋಣ. ಆ ಸಮುದ್ರ ಸೈಡಲ್ಲೇ ಹೋಗ್ತಾ ಇದ್ರೆ ಇನ್ನೂ ತುಂಬ ಇದೆ. ಅಲ್ಲಿ ಮುಗೀತು. ಇದೆಲ್ಲ ಸಣ್ಣ ಪುಟ್ಟ ಇವರು ಸುಮ್ಮನೆ ಟೈಮ್ ಪಾಸಿಗೆ ಬಂದು ಮೀನು ಹಿಡಿಯೋದು ಅವರೆಲ್ಲ. ಅದಕ್ಕೆಲ್ಲ ನೋಡಿ ದೊಡ್ಡ ಶಿಪ್ ಒಂದಿದೆ ಹಿಂದ್ಗಡೆ ಕಾಣಿಸ್ತಾ ಇದೆಯಾ? ನೋಡಿ ಇಂಥ ಟೈಮಲ್ಲೆಲ್ಲ ಕಷ್ಟನೇ ಜಾಸ್ತಿ ಇದೆ. ಶಿಪ್ಪು ಎಲ್ಲ ಜಾಗದಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಅದರಿಂದ ಜನ ಯಾರು ಹೆಚ್ಚಾಗಿ ಬರ್ತಾ ಇಲ್ಲ. ಹಾಗೆ ಸುಮ್ಮನೆ ಟೈಮ್ ಚೆನ್ನಾಗಿದೆ ಸರ್. ಒಬ್ಬೊಬ್ಬರೇ ಬಂದು ಸುತ್ತಾಗಬೇಕು, ಜನನೇ ಇಲ್ಲ ಅಂದರೆ ಅಲ್ಲಿ ಬಂದು ಏನು ಮಾಡೋದು? ಡೈಲಿ ಅದೇ ಪ್ರೊಫೆಷ್ನಲ್ ಆಗಿರೋರು ನೋಡಿದ್ರ ಅವರು ಬೇರೆ ಅವ್ರವ್ರ ಐಡಿಯಾ. ನಾನು ನನ್ನ ನೆರಳು ಶಾರು ಇವ್ರು ಸುಮ್ಮನೆ ಇಬ್ಬರೇ ವೀಕೆಂಡ್ ಪಕ್ಕದಲ್ಲಿ ಒಂದು ಟೈಮ್ ಪಾಸ್ ಮಾಡ್ತಾರೆ ಬಂದು. ಬಜ್ಜಿನೂ ಇಲ್ಲ. ನೆಕ್ಸ್ಟು ಇಲ್ಲೊಬ್ರು ಒಂದು ಫಿಶ್ ಹಿಡಿತಾ ಇದ್ದಾರೆ. ಯಾವಾಗಲೂ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿಲ್ಲ, ಬಂದು ಹೋಗ್ಬಿಡ್ತಾ ಇದ್ದೆ. ಅಲ್ಲೂ ಹೋಗೋಣ. ಏನೋ ಗೊತ್ತಿಲ್ಲ, ಇವಾಗ ಜೊತೆ ಇದೆಲ್ಲ ಶೇರ್ ಮಾಡ್ಕೋಬೇಕು ಅಂತಾನೆ ಬಂದಿದ್ದೆ. ನೋಡೋಣ ಬನ್ನಿ ಏನು ಮಾಡ್ತಾರೆ ಅವರು. ನನಗೆ ಮೇಯ್ನು ಜೊತೆ ಸೌಂಡು ಜಾಸ್ತಿ ಬರುತ್ತೆ, ಅದರಿಂದ ಒಬ್ಬೊಬ್ಬರೇ ಬಂದಿಲ್ಲ ಹಂಗಿರ್ಬೇಕಾದ್ರೆ ಈ ಗಾಳಿದು ಜನ ಯಾರಾದರೂ ಇದ್ರೆ ಗಾಡಿಗಳ ಸೌಂಡು, ಇವಾಗ ವೀಡಿಯೋ ವೆಹಿಕಲ್ ಸೌಂಡು ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಬಿಡಪ್ಪ ಅನ್ಸುತ್ತೆ. ಇವಾಗ ಸ್ವಲ್ಪ ರೆಡ್ಯೂಸ್ ಮಾಡೋಣ. ಯಾರೋ ಮೀನು ಹಿಡಿತಾ ಇದು ಇದ್ದಾರೆ. ಸೆಕೆಂಡ್ ಪ್ಲೇಸು. ಇದೆಲ್ಲ ಬೋಟ್ ಬಂದರೆ ಅಲ್ಲಿ ಜನ ಪ್ಯಾಸೆಂಜರು ನೋಡೋಕೆ ಹೋಗೋಕೆ ಮಾತ್ರ ಸ್ವಲ್ಪ ಮರಳು ದಾರಿ ಹಿಂಗೆ ಆಳ ಜಾಸ್ತಿನೇ ಇದೆ. ಬಟ್ ಇವಾಗ ಅವ್ರು ಯಾರು ಅಲ್ಲಿ ಬರ್ತಾ ಇಲ್ಲ, ಸೊ ಅದಕ್ಕೆ ಹೋಗಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ಬಟ್ ಇಟ್ಸ್ ಕೂಲ್.
हाय खाना दिया तो सॉस लायला जानु पर्यो नि के गर्ने आफूले त हो बुझियो ಇಬ್ಬರು ಮೀನು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಈ ಕಡೆ ಏನು ಚಟುವಟಿಕೆನೇ ಇಲ್ಲ ಅನಿಸುತ್ತೆ ಸ್ವಲ್ಪ ಆ ಕಡೆ ಚೆನ್ನಾಗಿದೆ ನೋಡೋದಕ್ಕೆ ಮೀನು ಹಿಡಿಯೋಕ್ಕೆ ಕಾಯ್ತಾ ಇದ್ದಾರೆ ಗಾಳ ಆದಷ್ಟು ಬೇಗ ಹಿಡ್ಬಿಡ್ತಾರೆ ಇದು ಒಂದು ಪಾರ್ಟ್ ಇನ್ನೂ ಮಿಕ್ಕಿದ್ದಾವೆ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫಿಶ್ ಮಾರ್ಕೆಟ್ ಹತ್ರ ಮತ್ತು ಅಲ್ಲಿ ಮಾಲಿದೆ ಸುಪ್ಚಾರ್ಕ್ ಅಂತ ಅಲ್ಲೂ ಇನ್ನೂ ಚೆನ್ನಾಗಿರುತ್ತೆ ಯಾಕಂದರೆ ಜನ ಬಂದು ಹೋಗ್ತಾ ಇರ್ತಾರೆ ಆ ಜಾಗದಲ್ಲಿ ಹಾಲಿಡೇಸ್ ಇದ್ರೂ ಇಲ್ಲ ಅಂದ್ರೂ ಬಂದು ಹೋಗ್ತಾ ಇರ್ತಾರೆ ಸೊ ಅಲ್ಲಿ ಸ್ವಲ್ಪ ಕ್ರೌಡು ಇರುತ್ತೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇನ್ನೇನು ಸೂರ್ಯ ಮುಳುಗೋಕೆ ಬಂದ ಆಗುತ್ತೆ ಕ್ಲೌಡಿ ಬೆಳಗಂತ ಇವಾಗ ಸ್ವಲ್ಪ ಬಿಸಿಲಲ್ಲಿ ಬಂದು ಹೋಗ್ತಾ ಇದೆ ಸೊ ಗೈಸ್ ಏನು ಟೈಮ್ ಆಗ್ತಾಯಿದೆ ಇನ್ನೊಂದು ಸ್ವಲ್ಪ ಹೊತ್ತು ಕ್ಯಾಪ್ಚರ್ ಮಾಡಿಬಿಟ್ಟು ಸ್ಟಾಪ್ ಮಾಡ್ತೀನಿ ಆಮೇಲೆ ಮಿಕ್ಕಿದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ನೀವು ಇದರಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಇದೇ ವಿಡಿಯೋ ಮತ್ತೆ ಇಲ್ಲಿಂದ ಕಂಟಿನ್ಯೂ ಆಗೋ ವಿಡಿಯೋನ ಮತ್ತೆ ನಿಮಗೆ ವಿಡಿಯೋ ಹಾಕ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ವಾಚ್ ಮಾಡ್ತಾ ಇರಿ ಟೇಕ್ ಕೇರ್ ಗೈಸ್ ಚೂರು ಇನ್ನೊಂದು 5 ಮಿನಿಟ್ಸು ಇನ್ನೂ ಇಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ಇರೋಣ ಅಂತ ಅನ್ನಿಸ್ತಾ ಇದೆ ಬಟ್ ಚಳಿ ಜಾಸ್ತಿ ಶುರು ಆಗ್ತಾ ಇದೆ ನಾನು ಟ್ರೈ ಮಾಡ್ತೀನಿ ಮತ್ತು ಜನನೂ ಇವಾಗ ಈ ಲೇಡೀಸ್ ಎಲ್ಲ ಜಾಸ್ತಿ ಬರೋಕ್ಕೆ ಶುರು ಆಗ್ಬಿಟ್ರು ಸೊ ಮತ್ತೆ ನಾನು ಮಿಕ್ಕಿದ್ದೆಲ್ಲ ಬೇರೆ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ಓಕೆ ಗೈಸ್ ಟಿಲ್ ದೆನ್ ದಿಸ್ ಇಸ್ PK signing up. See you tomorrow again. Love you all. Bye bye. Take care.